ಪಾರಿ ನಿಮ್ಮವ್ವ ಕರೆಕ್ಟಾಗಿ ಹೇಳೋರ್ ತಾನೆ ಬಸ್ ಹತ್ತಿಸ್ತೀನಿ ಅಂತ. ಎಲ್ಲಿ ನನ್ನ ಮಗ ಇನ್ನೂ ಬಂದೇ ಇಲ್ವಲ್ಲ? ರೀ ನಮ್ಮ ಅವನಿಗೆ 2-3 ಸಲ ಫೋನ್ ಮಾಡಿದ್ದೀನಿ. 9:00 ಬಸ್ ಹತ್ತಿಸ್ತೀನಿ ಅಂತ ಹೇಳೋಳೆ, ಬತ್ತಾನ್ ಬಿಡಿ. ಓ ಹೌದಾ? ಇನ್ನೊಂದು 2 ಬಸ್ ಹೋಗೋವರೆಗೆ ನೋಡೋಣ. ಬಂದಿಲ್ಲ ಅಂದ್ರೆ ಒಂದು ಫೋನ್ ಮಾಡು ನಿಮ್ಮ ಅವನಿಗೆ. ಹ್ಞೂ ಆಯಿತು. ಓ ಗೌಡ್ರಿ ತೆಗಿಬಿಟ್ಟವ್ರೆ. ಗೌಡ್ರೆ, ಓ ಪರಮೇಶಿ, ಏನು ಗಂಡ ಹೆಂಡತಿ ಇಬ್ರು ಬಸ್ ಸ್ಟ್ಯಾಂಡ್ ಬಂದು ನಿಂತ್ಕೊಂಡ್ಬಿಟ್ಟಿದ್ದೀರಾ ಬೆಳಗ್ಗೆನೆ? ಗೌಡ್ರೆ, ಬಸ್ಸಲ್ಲಿ ನನ್ನ ಮಗ ಬರ್ತಾ ಇದ್ದ, ಅದಕ್ಕೆ ಕಾಯ್ಕೊಂಡು ನಿಂತಿದ್ದೀವಿ. ಓ ಹೌದಾ? ಪಾರಕ್ಕವ್ರೆ, ನಿಮ್ಮ ಮಗ ನಿಮ್ಮ ತಾಯಿ ಊರಲ್ಲೇ ಓದ್ತಾ ಇದ್ದ ಅಲ್ವಾ? ಅದು ಗೌಡ್ರೆ, ನಮ್ಮ ಅಪ್ಪಯ್ಯ ಸತ್ತೋದ್ಮೇಲೆ ನಮ್ಮವ್ವ ಒಬ್ಬಳೇ ಆಯ್ತಾಳೆ ಅಂತ ನನ್ನ ಮಗನ ಅಲ್ಲೇ ಸ್ಕೂಲು ಸೇರಿಸ್ಬಿಟ್ಟಿದ್ದೆ. ಇವಾಗ ಸ್ವಲ್ಪ ದೊಡ್ಡವನಾಗನಲ್ವಾ, ನಮಗೂ ಒಂದು ಬಿಟ್ಬಿಟ್ಟಿರೋಕೆ ಬೇಜಾರಾಯ್ತದೆ. ಅದಕ್ಕೆ ಇಲ್ಲೇ ಕರ್ಸ್ಕೊತಾ ಇದ್ದೀನಿ, ಇಲ್ಲೇ ಸ್ಕೂಲು ಸೇರಿಸ್ಬಿಡ್ತೀನಿ ಇನ್ಮೇಲೆ. ಹೌದು ಗೌಡ್ರೆ, ನಮಗೂ ಒಬ್ಬನೇ ಮಗ. ಅವ್ನು ಬಿಟ್ಬಿಟ್ಟಿರಕ್ಕೆ ನಮ್ಮ ಕೈಲೂ ಆಯ್ತಾ ಇಲ್ಲ ನೋಡಿ. ಒಳ್ಳೇದಾಯ್ತು ಬಿಡು ಪರಮೇಶಿ, ನಮ್ಮ ಮಕ್ಕಳು ನಮ್ಮ ಕಣ್ಣು ಮುಂದೆ ಇದ್ರೆ ಒಂದು ನೆಮ್ಮದಿ. ಗೌಡ್ರೆ, ನೀವೆಲ್ಲ ನೋಡ್ರಿ? ಅದೇ ತೆಂಗಿನಕಾಯಿ ದುಡ್ಡು ಕೊಡಕ್ಕೆ ಬರ್ತೀನಿ ಅಂದಿದ್ದ ರಾಮನಾಥ, ಈಸ್ಕೊಳವ ಅಂತ ಬಂದೆ. ಬಸ್ ಬಂತು. ಅಯ್ಯೋ ನನ್ನ ಮಗನೇ ಚೆನ್ನಾಗಿದೆ ಕಂದ. ನಾನು ನಿಮ್ಮ ಅಪ್ಪ ಎಷ್ಟೊತ್ತಿಂದ ನಿಂತಿದ್ದೀವಿ ಇವತ್ತು ನೀನು ಕಾಯ್ಕೊಂಡು. ಅವ್ವ, ನಾನು ಕಾಯ್ತಾ ಇದ್ದೆ ನಾನು ಎಷ್ಟೊತ್ತಿಗೆ ಊರಿಗೆ ಬರ್ತೀನಿ ಅಂತ. ನಮ್ಮ ಊರು ನೋಡಿ ನಂಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಮಗನೇ, ಇನ್ವಲ್ಲ ನೀನು ನಮ್ಮ ಜೊತೆನೇ ಇರ್ತೀಯಾ? ಮಗನೇ ಬಾಯಿಲಿ ಹೋಗೋಣ ಮಗನೇ ಮನೆಗೆ. ಪರಮೇಶಿ, ನಿನ್ ಮಗನ ಹೆಸರು ಏನಂದೆ? ನನ್ನ ಮಗನ ಹೆಸರು ಉಪೇಂದ್ರ ಗೌಡ್ರೆ. ಆ ಉಪೇಂದ್ರನ? ಏನೋ ಹಿಂಗಿಟ್ಬಿಡ್ತೀಯ ಹೆಸರ್ನ? ಗೌಡ್ರೆ, ನನ್ನ ಮಗ ಉಪೇಂದ್ರ ಅವ್ರ ಥರ ಬುದ್ಧಿವಂತ ಆಗಬೇಕು ಅಂತ ಅವನ ಹೆಸರನ್ನ ಉಪೇಂದ್ರ ಅಂತ ಇಟ್ಟಿದ್ದೀವಿ. ಓ ಹೌದಾ? ಎಷ್ಟನೇ ಕ್ಲಾಸ್ ಇವನು? ಅವ್ವ, ಇವ್ನ ನಾನು ಏನಂತ ಕರೀಲಿ? ಉಪ್ಪಿ, ಇವ್ರಿಗೂ ನಿನ್ನಂಗೆ ಒಬ್ಬ ಮೊಮ್ಮಗ ಅವನೇ, ತಾತ ಅಂತ ಕರಿ. ತಾತ, ನಾನು 3ನೇ ಕ್ಲಾಸ್. ಲೋ ಪರಮೇಶಿ, ಏನೋ ನಿನ್ ಮಗ ನನ್ನ ತಾತ ಅಂತವನಲ್ಲೋ. ನನ್ಕಿಂತ 1-2 ವರ್ಷ ಚಿಕ್ಕವನಿರ್ಬೇಕಪ್ಪ ನೀನು. ಗೌಡ್ರೆ, ನಂಗೆ ಸ್ವಲ್ಪ ಲೇಟಾಗಿ ಮದುವೆ ಆಯ್ತು, ಲೇಟಾಗಿ ಮಕ್ಕಳಾಯ್ತಲ್ಲ, ಅದಕ್ಕೆ ನನ್ನ ಮಗ ಇನ್ನೂ ಚಿಕ್ಕವನು. ಆದ್ರೆ ನಿಮ್ಗೆಲ್ಲ ಬೇಗ ಬೇಗ ಆಗ್ಬಿಟ್ಟು ಮೊಮ್ಮಗನು ಬಂದ್ಬಿಟ್ಟವನಲ್ಲ, ಈಗ ತಾತನೇ ನೀವು. ಆಯ್ತು ಬಿಡಪ್ಪ, ಹೆಂಗ್ ಬೇಕು ಹಂಗೆ ಕರ್ಕೊಳ್ಳಿ, ಮಕ್ಳಲ್ವಾ. ಸರಿ ಸರಿ, ನಂಗೆ ಕೆಲಸ ಇದೆ, ನಾನು ಹೋಗಿದ್ ಬರ್ತೀನಿ. ಸರಿ ಗೌಡ್ರೆ. ಅವ್ವ, ಅವ್ರ ಮನೇಲಿ ಒಬ್ಬ ಹುಡುಗ ಇದ್ದಾನ, ನಂಗೆ ಆಟ ಆಡೋಕೆ ಫ್ರೆಂಡ್ ಆಗ್ತಾನ. ಹೌದು ಉಪ್ಪಿ, ಅವ್ರ ಮೊಮ್ಮಗನು ನಿನ್ನ ಕ್ಲಾಸೇನೆ. ಅವನೋಗೋ ಸ್ಕೂಲ್ಗೆ ನೀನು ಸೇರಿಸ್ತೀವಿ, ನೀವಿಬ್ರು ಫ್ರೆಂಡ್ ಆಗ್ಬಿಡಿ. ಆಯ್ತು ಅವ್ವ, ಎಷ್ಟೊತ್ತಿಗೆ ಕರ್ಕೊಂಡು ಹೋಗ್ತೀಯ ಅವ್ರ ಮನೆಗೆ ನನ್ನ? ಸಾಯಂಕಾಲ ಕರ್ಕೊಂಡು ಹೋಗ್ತೀನಿ, ನಡಿ ಈಗ ನಮ್ಮ ಮನೆಗೆ ಹೋಗವ. ಮಗಳೇ, ನಾನು ಹೋಗ್ಬಿಟ್ಟು ಬರ್ತೀನಿ. ನಾನು ಹೇಳಿರೋದನ್ನೆಲ್ಲ ಚೆನ್ನಾಗಿ ನೆನ್ಪಿಟ್ಕೋ. ಆಯ್ತಮ್ಮ, ನೀನೇನು ತಲೆ ಕೆಡಿಸ್ಕೋಬೇಡ, ಆರಾಮಾಗಿ ಹೋಗು. ಬೀಗ್ರೆ, ನಾವು ಹೋಗ್ಬಿಟ್ಟು ಬರ್ತೀವಿ. ಸರಿ ಬಿಗ್ರೆ, ನೀವು ಇಷ್ಟು ದಿನ ನಮ್ಮ ಮನೇಲಿ ಬಂದಿದ್ದಕ್ಕೆ ನಮಗಂತೂ ತುಂಬ ಸಂತೋಷ ಆಯಿತು. ಹೋಗ್ಬಿಟ್ಟು ಬನ್ನಿ. ಮಗಳೇ, ನಾನು ಹೇಳಿರೋದನ್ನೆಲ್ಲ ಚೆನ್ನಾಗಿ ನೆನ್ಪಿಟ್ಕೋ. ಅಳಿಂದನ ನೀನು ಸೆರಗ್ಗೆ ಗಂಟಾಕಬೇಕು. ಎಲ್ಲಕ್ಕೂ ಅತ್ತೆ ಅತ್ತೆ ಅಂತ ನಿಮ್ಮ ಅತ್ತೆ ಕೇಳ್ಕೊಂಡೆ ಎಲ್ಲನೂ ಮಾಡಬೇಡ. ನೀನು ಈ ಮನೆ ಹಿರಿ ಸೊಸೆ ಅನ್ನೋದನ್ನ ನೆನ್ಪಿಟ್ಕೋ. ಏನೇ ಡೌಟ್ ಇದ್ರೂ ನನಗೆ ಫೋನ್ ಮಾಡು, ಎಲ್ಲನೂ ಹೇಳ್ಕೊಡ್ತೀನಿ ನಿಂಗೆ. ಅಮ್ಮ ಈ ಜನ್ಮದಲ್ಲಂತೂ ಈ ಪಿಟಿಂಗಿದ ಬುದ್ಧಿ ಮಾತ್ರ ಬಿಡಲ್ಲ. ಏನೇ ಯೋಚನೆ ಮಾಡ್ತಿದ್ಯಾ? ನಾನು ಹೇಳಿದ್ದೆಲ್ಲ ಕೇಳಿಸ್ತಾ? ಕೇಳಿಸ್ತು ಬಿಡಮ್ಮ. ಫಸ್ಟ್ ನೀನು ಹೋಗು ಇಲ್ಲಿಂದ. ಎಲ್ಲ ಹೆಣ್ಮಕ್ಳು ಅವ್ರ ಅವ್ವನ ಗಂಡನ ಮನೇಲಿ ಹಂಗೆ ಇಟ್ಕೋಬೇಕು ಹಿಂಗೆ ಇಟ್ಕೋಬೇಕು ಅಂತ ಬೆಟ್ಟಷ್ಟು ಆಸೆ ಇಟ್ಕೊಂಡಿರ್ತಾರೆ. ನೀನು ಇದೆಯಾ? ಅದು ಎಲ್ಲೇ ಹುಡ್ತೆ ನನ್ನ ಹೊಟ್ಟೆಯಲ್ಲಿ. ನೀನು ಫಸ್ಟು ನನ್ನನ್ನು ಇಲ್ಲಿಂದ ಕಳ್ಸೋಕ್ಕೆ ನೋಡ್ತಿದೀಯ ಅಲ್ವಾ? ಏನೋ ಬೇಗ್ರೆ, ಮಗಳ ಕಿವಿಲಿ ಅಷ್ಟೊತ್ತಿಂದ ಗುಸು ಗುಸು ಅಂತ ಏನೋ ಮಾತಾಡ್ತಾ ಇದ್ದೀರಾ? ಒಂದು ತಿಂಗಳಿಂದ ಮಾತಾಡಿರೋದು ಸಾಲ್ತಿಲ್ವಾ? ಬೀಗ್ರೆ, ಅಮ್ಮ ಮಗಳ ಮಾತು ಈ ಜನ್ಮದಲ್ಲಿ ಎಲ್ಲಿ ಮುಗ್ದದು ಹೇಳಿ? ಏನೋ ಕಷ್ಟ ಸುಖ ಮಾತಾಡ್ತಾ ಇದ್ದೆ. ಓ ಹೌದಾ? ಬೇಕಾದ್ರೆ ಬಸ್ ಸ್ಟ್ಯಾಂಡ್ ಗಂಟು ಕರ್ಕೊಂಡೋಗಿ ಅದೇನೇನು ಹೇಳ್ಬೇಕು ಎಲ್ಲನೂ ಹೇಳ್ಬಿಟ್ಟು ಕಳ್ಸ್ಕೊಡಿ. ಅತ್ತೆ, ನಮ್ಮಮ್ಮ ಇವಾಗಲೇ 100 ಜನ್ಮಕ್ಕಾಗೋ ಅಷ್ಟು ಬುದ್ಧಿ ಹೇಳ್ಬಿಟ್ಟಿದ್ದಾರೆ. ಇಷ್ಟೇ ಸಾಕು ನನಗೆ. ಅಜ್ಜಿ, ತಾತ, ಯಾಕೆ ನೀವಿಬ್ರು ಊರಿಗೆ ಹೋಗ್ತಾ ಇದ್ದೀರಾ? ನೀವಿಬ್ರು ನಮ್ಮ ಜೊತೆನೇ ಇಲ್ಲೇ ಇರಿ. ಅಯ್ಯೋ ಅಯ್ಯೋ, ನನ್ನ ಮೊಮ್ಮಗ, ನನ್ನ ಬಂಗಾರದ ಗಿಂಡಿ, ಎಷ್ಟು ಪ್ರೀತಿ ನಮ್ಮನ್ನು ಕಂಡ್ರೆ. ಕಂದ, ಇಲ್ಲೇ ಇರೋಕ್ಕಾಗಲ್ಲಪ್ಪ, ಇದು ನಮ್ಮ ಮನೆಯಲ್ಲ, ನಾವು ಊರಿಗೆ ಹೋಗ್ತೀವಿ. ನಿಂಗೆ ಶನಿವಾರ ಭಾನುವಾರ ರಜೆ ಕೊಡ್ತಾರಲ್ಲ, ಅವಾಗ ಬಂದ್ಬಿಡು ಅಜ್ಜಿ ತಾತನ ಹತ್ರ, ಆಯ್ತಾ? ಆಯ್ತು ಅಜ್ಜಿ, ಇವಾಗ ನಾನು ದೊಡ್ಡನಾಗಿದ್ದೀನಿ, ತಾತನ ಹತ್ರ ಬಸ್ ಹತ್ತಿಸ್ಕೊಂಡು ಬಂದ್ಬಿಡ್ತೀನಿ. ಬಸ್ಸಲ್ಲಿ ಒಬ್ಬನೇ ಬರೋ ಅಷ್ಟು ದೊಡ್ಡವನಾಗ್ಬಿಟ್ಟೆ ನನ್ನ ಮೊಮ್ಮಗ. ಆಯ್ತು ಮೊಮ್ಮಗನೆ, ಬಂದ್ಬಿಡು. ಬರ್ತೀನಿ ಮಗಳೇ, ಬರ್ತೀವಿ ಬೀಗ್ರೆ. ಆಯ್ತು ಬೇಗ್ರೆ, ನಮ್ಮ ಗೌಡ್ರು ಬಸ್ ಸ್ಟ್ಯಾಂಡ್ಲೇ ಇದ್ದಾರೆ, ಅಲ್ಲೇ ಸಿಗ್ತೀನಿ ಅಂದ್ರು. ನೀವು ಊರಿಗೆ ತಲುಪಿದ್ಮೇಲೆ ಒಂದು ಫೋನ್ ಮಾಡಿ. ಆಯ್ತು ಬೀಗ್ರೆ. ಮಮ್ಮಿ, ಅಜ್ಜಿ ತಾತ ಹೋದ್ರಲ್ಲ, ಅದಕ್ಕೆ ನನಗೆ ತುಂಬಾ ಬೇಜಾರಾಗ್ತಾ ಇದೆ. ಬೇಜಾರು ಮಾಡ್ಕೋಬೇಡ ಮಗನೇ, ಅವರು ಎಷ್ಟು ದಿನ ಅಂತ ನಮ್ಮ ಮನೇಲಿ ಇರೋಕ್ಕಾಗುತ್ತೆ ಹೇಳು? ಅವ್ರ ಮನೆಗೆ ಅವ್ರು ಹೋಗ್ಲೇಬೇಕಲ್ವಾ? ಓ ಪಾರಿ, ಪರಮೇಶಿ, ಏನ್ ಮಗ ಬಂದ್ಬಿಟ್ಟಾನೆ ಅನ್ಸುತ್ತೆ. ಹೌದು ಶಾಂತಕ, ಇವಾಗ ಬಂದ. ಪಾರ್ವತಿ ಅವರು ನಿಮ್ಮ ಮಗನ?
ನೋಡಿರ್ಲಿಲ್ಲ ಅಲ್ವಾ? ಇಲ್ಲ ಪರಕ್ಕ ನಾನು ನೋಡಿರ್ಲಿಲ್ಲ. ನಿಮ್ಗೆ ಇಷ್ಟೊಂದು ಚಿಕ್ಕ ಮಗ ಇದ್ದಾನ? ಮಾಲಾ, ಪಂಚಾಯತಿ ಪರಮೇಶಿಗೆ ಲೇಟಾಗಿ ಮದುವೆ ಆಯಿತು. ಮದುವೆ ಆದಮೇಲೆ ಒಂದು 7-8 ವರ್ಷ ಮಕ್ಕಳಿರ್ಲಿಲ್ಲ ಇವ್ರಿಗೆ. ಆಮೇಲೆ ಮಗ ಹುಟ್ಟಿದ್ದು, ಅದಕ್ಕೆ ಇಷ್ಟು ಚಿಕ್ಕ ಮಗ ಇವ್ರಿಗೆ. ಓ ಹೌದಾ? ಲೇಟಾಗಿ ಹುಟ್ಟಿದ್ರು ಲೇಟೆಸ್ಟ್ ಆಗಿದ್ದಾನೆ ಬಿಡಿ ಪರಕ್ಕ. ಏನು ಹೆಸರು ಇವಂದು? ಮಾಲಾಶ್ರೀ, ನನ್ನ ಮಗನ ಹೆಸರು ಉಪೇಂದ್ರ ಅಂತ. ಉಪೇಂದ್ರನ? ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಮೆಚ್ಚಿಕೊಂಡವರು ದಡ್ಡರಲ್ಲ. ಅಪ್ಪ ಅಮ್ಮ ನನಗೆ ಯಾರು ಇಲ್ಲ, ಇಲ್ಲಿ ನನಗೆ ನಾನೇ ಇಲ್ಲ. ಡಿಟಾಕ್ ಟಿಂಟಾಕ್, ಐ ಲೈಕ್ ಯು ಸೋ ಮಚ್. ಮಾಲಾಶ್ರೀ ನನ್ನ ಹೆಂಡತಿ ಉಪೇಂದ್ರ ಅವ್ರ ಫ್ಯಾನು, ಅದಕ್ಕೆ ಅವ್ರ ಹೆಸರನ್ನೇ ಇಟ್ಕೊಂಡವಳೆ ಮಗನ್ಗೆ. ಸೂಪರ್ ಇದೆ ಪರಮೇಶನ, ಡಿಫ್ರೆಂಟ್ ಆಗಿದೆ. ಅಯ್ಯೋ ಪರಮೇಶಿ, ಈಗಿನ ಕಾಲದ ಮಕ್ಳ ಹೆಸರನ್ನ ನಮ್ಗಲ್ಲಿ ಕೂಗಕ್ಕೆ ಬರಲ್ಲ. ನನ್ನ ಮೊಮ್ಮಗನ ಹೆಸರನ್ನೇ ಚಿಂಟು ಅಂತ ಇಟ್ಟಿದ್ರು. ಈಗ ದೊಡ್ಡವನಾದ್ಮೇಲೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಚೇತನು ಅಂತ ಇಟ್ಟಿದ್ದೀವಿ. ಎಲ್ಲರೂ ಚೇತು ಚೇತು ಅಂತ ಕರಿತೀವಿ. ಆಂಟಿ, ನಿಮ್ಮ ಮಗನ ಹೆಸರೇನು? ಉಪೇಂದ್ರ. ನನ್ನ ಮಗ ನಿನ್ನ ಎದುರಿಗೆ ನಿಂತಿದ್ದಾರಲ್ಲ, ಇಬ್ರು ಪರಿಚಯ ಮಾಡ್ಕೊಂಡು ಫ್ರೆಂಡ್ ಆಗ್ಬಿಡಿ. ನನ್ನ ಹೆಸರು ಚೇತು ಅಂತ. ನಿನ್ನ ಹೆಸರೇನು? ನನ್ನ ಹೆಸರು ಉಪೇಂದ್ರ ಅಂತ. ಎಲ್ಲರೂ ನನ್ನ ಉಪ್ಪಿ ಉಪ್ಪಿ ಅಂತ ಕರೀತಾರೆ. ನೀನು ಇನ್ಮೇಲೆ ನನ್ನ ಹಂಗೆ ಕರಿ. ನೀನು ಯಾವ ಸ್ಕೂಲು? ಎಷ್ಟನೇ ಕ್ಲಾಸ್ ಓದ್ತಾ ಇದೀಯಾ? ನಾನು 3ನೇ ಕ್ಲಾಸ್ ಇವಾಗ. ಈಗ ಹೊಸದಾಗಿ ಸ್ಕೂಲು ಸೇರ್ಕೋಬೇಕು. ವಾ, ನಾವಿಬ್ರು ಒಂದೇ ಕ್ಲಾಸು. ಹಂಗಾದ್ರೆ ನೀನು ನಮ್ಮ ಸ್ಕೂಲ್ಗೆ ಸೇರ್ಕೊಬಿಡು. ಆಯ್ತು. ಪಾರಕವ್ರೆ, ನಮ್ಮ ಚೇತು ಐತನಲ್ಲ ಸ್ಕೂಲು, ಅಲ್ಲಿ ಪಾಠ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ನಿಮ್ಮ ಮಗ ಉಪ್ಪಿನ ಅಲ್ಲಿಗೆ ಸೇರಿಸ್ಬಿಡಿ. ಹೌದೌದು, ಈ ವರ್ಷ ನಮ್ಮ ಮೌನೂರಿಂದ TC ಇಸ್ಕೊ ಬಂದ್ಬಿಟ್ಟು ಇಲ್ಲಿಗೆ ಸೇರಿಸ್ಬಿಡವ ಅನ್ಕೊಂಡಿದೀವಿ. 1ನೇ ತಾರೀಕು ಹೋಯ್ತೀವಿ ಮಾಲಾಶ್ರೀ. ಬಾರಿ, ನಿನ್ ಮಗ ಬಾಳ ಚೂಟಾಗವನೆ. ಹೌದು ಶಾಂತಕ್ಕ. ಚೇತು, ಬಾ, ಇಬ್ರು ಆಟ ಆಡಕ್ ಹೋಗೋಣ. ನಡಿ ನಡಿ, ಇಬ್ರು ಲಗೋರಿ ಆಟ ಆಡೋಣ. ಅಮ್ಮ, ನಾನು ಆಟ ಆಡಕ್ ಹೋಗ್ತೀನಿ. ಹಾ, ಹೋಗಿ ಹೋಗಿ, ಹುಷಾರು. ಚೇತು, ನಮ್ ಬೀದಿಲಿ ಆಟ ಆಡ್ಬೇಕು, ಕೆಳಗಡೆ ಬೀದಿಗೆಲ್ಲ ಹೋಗ್ಬೇಡಿ, ಅಲ್ಲಿ ನಾಯಿಗಳು ಜಾಸ್ತಿ. ಆಯ್ತು ಅಜ್ಜಿ. ಶಾಂತಕ್ಕ, ನಾವು ಬರ್ತೀವಿ, ಸ್ವಲ್ಪ ಮನೇಲಿ ಕೆಲಸ ಇದೆ. ಹೋಗು ಪಾರಿ, ನನಗೂ ಸ್ವಲ್ಪ ಮನೆ ಒಳಗಡೆ ಕೆಲಸ ಇದೆ. ಅತ್ತೆ, ಪಾರಕ್ಕವ್ರಿಗೆ ಅಷ್ಟೊಂದು ಚಿಕ್ಕ ಮಗ ಅವನೇ ಅಂದ್ರೆ ನಂಬಕ್ಕೆ ಆಗಲ್ಲ ನಂಗೆ. ಅದೇನು ಗೊತ್ತವಲ್ಲ, ಆ ಪಂಚಾಯತಿ ಪರಮೇಶಿಗೆ ತುಂಬ ಲೇಟಾಗಿ ಮದುವೆ ಆಯಿತು. ಮದುವೆ ಆದಮೇಲೆ ಒಂದು 7-8 ವರ್ಷ ಮಕ್ಕಳೇ ಇರಲಿಲ್ಲ. ಅವರು ಆಸ್ಪತ್ರೆ ಎಲ್ಲ ತೋರಿಸಿದ್ರು, ದೇವರು ದಿಂಡ್ರು ಎಲ್ಲ ಮಾಡಿದ್ರು. ಆಮೇಲೆ ಮಗ ಹುಟ್ಟಿತು. ಇವಾಗ ಒಂದು ಜೀವನಕ್ಕೆ ಅರ್ಥ ಬಂತು ನೋಡು ಅವ್ರಿಗೆ. ಓ ಹೌದಾ ಅತ್ತೆ? ದನಗಳಿಗೆ ಹುಲ್ಲಾಕು ಅಂತ ಹೇಳಿದ್ಮೇಲೆ ಹಾಕಿದೆ? ಇಲ್ಲ ಅತ್ತೆ, ಅಪ್ಪ ಅಮ್ಮ ಊರಿಗೆ ಹೊರಟಿದ್ರಲ್ಲ, ಅದಕ್ಕೆ ಇಲ್ಲಿಗೆ ಬಂದೆ. ಇವಾಗ ಹೋಗಿ ಹಾಕ್ತೀನಿ ಅತ್ತೆ. ಸರಿ ಸರಿ, ಹಾಕು ಹೋಗು. ನಂಗೆ ಯಾಕೋ ಸ್ವಲ್ಪ ತಲೆ ನೋಯ್ತಾ ಇದೆ, ನಾನು ಮಲ್ಕೋತೀನಿ. ಸರಿ ಅತ್ತೆ. ಇದೇನಿದು, ಮನೇಲಿ ಒಬ್ರು ಕಾಣಿಸ್ತಾ ಇಲ್ಲ. ಸಾವಿತ್ರಿ, ನಿಮ್ಮ ಅಣ್ಣನ್ಗೆ ಫೋನ್ ಮಾಡಿದ್ದೆ ಇಲ್ವಾ? ಮಾಡಿದ್ದೆ ರೀ, ಫೋನ್ ಎತ್ತುತ್ತಾ ಇಲ್ಲ ಅವನು. ಅಣ್ಣ ಅಣ್ಣ. ಯಾರು? ಓ ಸಾವಿತ್ರಿ, ಇವಾಗ ಬಂದ್ಯಾ? ಅಣ್ಣ ಚೆನ್ನಾಗಿದ್ದೀರಾ? ಅಮೂಲ್ಯ ಚೆನ್ನಾಗಿದೆಯಾ? ಚೆನ್ನಾಗಿದ್ದೀನಮ್ಮ, ನೀನ್ ಚೆನ್ನಾಗಿದ್ಯಾ? ಓ ಅಣ್ಣ, ಚೆನ್ನಾಗಿದ್ದೀನಿ. ಏನತ್ಗೆ ಅಣ್ಣನಿಗೆ ಫೋನ್ ಮಾಡಿದ್ರೆ ಫೋನು ತೆಗಿಯಲ್ಲ ಅವನು. ಮನೆಗೆ ಬಂದ್ರೆ ಮನೇಲೂ ಯಾರೂ ಇಲ್ಲ. ಸಾವಿತ್ರಿ, ಅವರು ಸ್ವಲ್ಪ ಬಸ್ ಸ್ಟ್ಯಾಂಡ್ ಹತ್ರ ಕೆಲಸ ಇದೆ ಅಂತ ಹೋದ್ರು. ನನ್ಗೆ ಯಾಕೋ ತಲೆ ನೋಯ್ತಿತ್ತು, ಅದಕ್ಕೆ ಮಲಗಿದ್ದೆ. ನೀವು ಬಂದಿರೋದು ನಂಗೆ ಗೊತ್ತಾಗಿಲ್ಲ. ಬಾ ಕೂತ್ಕೋ. ಯಾಕತ್ಗೆ ಸುಳ್ಳು ಹೇಳ್ತೀರಾ? ಅಣ್ಣನಿಗೆ ನಾನು ನೆನ್ನೆನೆ ಫೋನ್ ಮಾಡಿ ಹೇಳಿದ್ದೀನಿ ಬರ್ತಾ ಇದ್ದೀನಿ ಅಂತ. ಅವನು ನಿಮ್ಗೆ ಹೇಳ್ದೆ ಇರ್ತಾನಾ? ಬೇಕು ಅಂತ ಮಲಗಿರ್ತಾರ ಬಿಡಿ ನೀವು. ಈ ನನ್ನ ನಾದ್ನಿಗೆ ನಾನು ಮದುವೆ ಆಗಿ ಬಂದಲ್ಲ, ಅವಾಗಿಂದನೂ ನಾನು ಕಂಡ್ರೆ ಆಗಲ್ಲ. ನಾನು ಏನು ಮಾಡಿದ್ರು ಅದರಲ್ಲಿ ತಪ್ಪು ಹುಡುಕ್ತಿರ್ತಾಳೆ. ನೋಡಿ ಇನ್ಮೇಲೆ ಹೆಂಗೆ ಆಡ್ತಾಳೆ ನಮ್ಮ ಮನೇಲಿ ಅಂತ. ಈಗಿಲ್ಲ ಸಾವಿತ್ರಿ, ಅವ್ರೇನಾದ್ರು ನೀ ಬರ್ತೀಯ ಅಂತ ನಂಗೆ ಹೇಳಿದ್ರೆ ನಾ ಬಾಗ್ಲ ಹತ್ರನೇ ಕೂತಿರ್ತಿದ್ದೆ ಕಾಯ್ಕೊಂಡು. ಅಲ್ಲ ಅದಕ್ಕೆ ಅಣ್ಣನಿಗೆ ಹುಷಾರಿಲ್ದೇನೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರಂತಲ್ಲ, ಒಂದು ಫೋನ್ ಮಾಡಿ ಹೇಳಿದ್ರೆ ನನಗೆ ನೀವು. ನಾವು 3ನೇವರಿಂದ ತಿಳ್ಕೊಂಡು ಬರಬೇಕು ನೋಡೋಕ್ಕೆ. ಅದು ಸಾವಿತ್ರಿ, ನಿಂಗೆ ಫೋನ್ ಮಾಡಿ ಹೇಳ್ತೀನಿ ಅಂದೆ. ಅದಕ್ಕೆ ನಿಮ್ಮ ಅಣ್ಣನೇ ಹೇಳ್ಬೇಡ, ಸಣ್ಣ ಪುಟ್ಟದಕ್ಕೆಲ್ಲ ಹೇಳಿದ್ರೆ ನನ್ನ ತಂಗಿ ಗಾಬರಿ ಆಗ್ತಾಳೆ ಅಂದ್ರು. ಅದಕ್ಕೆ ನಾನು ಹೇಳಿಲ್ಲ. ಅತ್ತೆ, ಕೃಷ್ಣ ಎಲ್ಲಿ? ಅಮ್ಮು, ಅವನು ಆಫೀಸ್ಗೆ ಹೋಗಿದ್ದಾನೆ, 5:15ಕ್ಕೆ ಬರ್ತಾನೆ. ಓ ಹೌದಾ ಅತ್ತೆ? ಶಾಂತ, ಮಾವ ಚೆನ್ನಾಗಿದ್ದೀರಾ? ಓ ಸಾವಿತ್ರಿ, ಬಾಬಾ, ಅಮೂಲ್ಯ ಎಲ್ಲ ಬಂದ್ಬಿಟ್ಟಿದ್ದೀರಾ? ಎಷ್ಟೊತ್ತಲು ಬಂದಮ್ಮ ಸಾವಿತ್ರಿ? ಅಣ್ಣ, ನಾನು ಬಂದು ಅರ್ಧ ಗಂಟೆ ಮೇಲಾಯ್ತು. ಎಷ್ಟು ಫೋನ್ ಮಾಡಿದ್ದೀನಿ ಗೊತ್ತಾ ನಿಂಗೆ? ಫೋನೇ ತೆಗಿಲಿಲ್ಲ ನೀನು. ಅಯ್ಯೋ ಸಾವಿತ್ರಿ, ಬೇಜಾರು ಮಾಡ್ಕೊಬೇಡಮ್ಮ. ಆ ಫೋನ್ ಏನಾಯ್ತು, ಜಮೀನ್ ಹತ್ರ ಕೆಳಗಡೆ ಬಿದ್ದೋಗ್ಬಿಟ್ಟು ಸ್ಕ್ರೀನ್ ಹೊಡೆದೋಗಿದೆ. ಸರಿ ಮಾಡ್ಸಕ್ಕೆ ಇವತ್ತು ಕೃಷ್ಣನ್ ಕೈಲಿ ಕೊಟ್ಟಿದ್ದೀನಿ. ಸರಿ ಮಾಡಿಸ್ಕೊ ಬರ್ತಾನೆ, ಅದಕ್ಕೆ ನಂಗೆ ಗೊತ್ತಾಗಿಲ್ಲ ನೀವು ಫೋನ್ ಮಾಡಿರೋದು. ಸರಿ ಸರಿ, ಕೂತ್ಕೊಳ್ಳಿ. ಭಾವ, ನಿಮ್ಗೆ ಹುಷಾರಿಲ್ಲ ಅಂತ ಕೇಳ್ಪಟ್ಟೆ, ಇವಾಗ ಹೇಗಿದ್ದೀರಾ? ಇವಾಗ ಪರವಾಗಿಲ್ಲ, ಚೆನ್ನಾಗಿದ್ದೀನಿ. ನೀವೆಲ್ಲ ಮಾತಾಡ್ತಾ ಇರಿ, ನಾನು ಟೀ ತಗೊಬತ್ತೀನಿ. ಅದಕ್ಕೆ ತಿಂಡಿ ಏನು ಮಾಡಿದ್ದೀರಾ? ತಿಂಡಿ ಪುಳಿಯೋಗರೆ ಮಾಡಿತ್ತು ಸಾವಿತ್ರಿ. ಯಾಕೆ ತಿಂಡಿ ತಿಂತೀಯ? ತಗೋಬರ್ಲಾ?
ಪುಳಿಯೋಗ್ರೆನಾ? ಪುಳಿಯೋಗ್ರೆ ಬೇಡ ಅದಕ್ಕೆ. ಬೆಳಿಗ್ಗೆ ಬರೋ ಗಡ್ಬಿಡಿಲಿ ಸರಿಯಾಗಿ ತಿಂಡಿ ತಿಂದಿಲ್ಲ. ಒಂದೆರಡು ಚಪಾತಿ ಹಾಕೋ ಬಂದ್ಬಿಡಿ. ಆಯ್ತು ಸಾವಿತ್ರಿ, ಹಾಕೋ ಬರ್ತೀನಿ. ಅದಕ್ಕೆ ಚಪಾತಿ ಜೊತೆ ತಿನ್ನಕ್ಕೆ ಗಟ್ಟಿ ಬೆಣ್ಣೆ ತಗೊಬನ್ನಿ. ನನ್ನ ಆದ್ನಿ ಅವ್ರ ಅಣ್ಣನ್ ನೋಡಕ್ ಬಂದಿಲ್ಲ, ರುಚಿ ರುಚಿಯಾಗಿ ಮಾಡ್ಸ್ಕೊಂಡು ತಿನ್ನಕ್ ಬಂದೋಳೆ. ಏನೇನ್ ಕಾಟ ಕೊಡ್ತಾಳೆ ಅಂತ ಮುಂದಿನ ಎಪಿಸೋಡಲ್ಲಿ ನೋಡಿ ನೀವು.